ಇಲ್ಲಿ ಮೂವಿ ನೋಡ್ತಾ ಇದೀವಿ ನಾವು. ಏನ್ ಶುಗರ್ ಕೇನ್ ಜ್ಯೂಸ್. ಮೀಟ್ ದ ಗ್ರೂಮ್. ಇನ್ನು ಇಲ್ಲಿ ಎಂಟ್ರಿ ಆಗ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಜನ ಕರ್ಕೊಂಡ್ ಬಂದು ಏನಂದ್ರೆ ಅಲ್ಲಿ ಫುಲ್ ರಶ್ ಇತ್ತಂತ ಗಿಫ್ಟ್ ಇನ್ನೂ ಕೊಟ್ಟಿಲ್ಲ. ಊಟಕ್ಕೆ ಬಂದಿದ್ದೀವಿ. ಹೋಗ್ತಾ ಇದೀವಿ. ನಾನೇ ದೇವ್ರು ಎನ್ಮೇಲೆ. ನನ್ ದೇವ್ರು ಇಲ್ಲಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ. ಅಂಡ್ ಇವತ್ತು ಅನ್ನದರ್ ಸ್ಪೆಷಲ್ ಡೇ. ಏನದು ಅಂದ್ರೆ ನಮ್ಮ ಅತ್ತೆ ಮಾವದ್ದು 35th ವೆಡ್ಡಿಂಗ್ ಆನಿವರ್ಸರಿ. ಓ ಮೈ ಗಾಡ್, 35th ಅಂತಾನೆ ಅಂದೆ. ಕ್ಯಾನ್ ಯು ಗೈಸ್ ಬಿಲೀವ್ 35 years? ಓ ಗಾಡ್, ಅನ್ಬಿಲೀವಬಲ್. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ಆ್ಯಂಡ್ ನಾವೀಗ ಹೊರಗೆ ಡಿನ್ನರ್ ಹೋಗ್ತಾ ಇದ್ದೀವಿ. ಕೇಕ್ ಕಟ್ ಮಾಡೋ ಡೌಟ್ ಅನ್ಸುತ್ತೆ, ಬಿಕಾಸ್ ನಮ್ಮ ಮಾವಂಗೆ ಇಷ್ಟ ಎಲ್ಲ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತಾರೆ ನೋ ಕೇಕ್ ಅಂತ. ಸೊ ಎಸ್, ನೋಡೋಣ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಇದೇ ವ್ಲಾಗ್ನಲ್ಲಿ ರಾಹುಲ್ ಬೆಸ್ಟ್ ಫ್ರೆಂಡ್ ವೆಡ್ಡಿಂಗ್ ಕೂಡ ಇದೆ. ಸೊ ಎರಡು ಕಂಬೈನ್ ಮಾಡ್ತೀನಿ, ಸೊ ದಟ್ ಇಟ್ಸ್ ನಾಟ್ ಬೋರಿಂಗ್ ಫಾರ್ ಯು ಗೈಸ್. ಆನಿವರ್ಸರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆ ಬೆಸ್ಟ್ ಫ್ರೆಂಡ್ ವೆಡ್ಡಿಂಗ್ ಹೇಗಿತ್ತು ಅಂತ. ಸೊ ಯಾಕೆಂದ್ರೆ ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ ರಾಹುಲ್ಗೆ. ಹಿ ಹಸ್ ಬೀನ್ ಇನ್ ಆಲ್ ಆರ್ ಇವೆಂಟ್ಸ್. ಯಾವಾಗಲೂ ಇದ್ರು. ಹಿ ವಾಸ್ ಸೋ ಹೆಲ್ಪ್ಫುಲ್. ರಾಹುಲ್ ಜೊತೆಗೆ ಇದ್ದು ನಮ್ಮ ಮದುವೆ, ಎಂಗೇಜ್ಮೆಂಟ್ ಎಲ್ಲ ಫಂಕ್ಷನಲ್ಲೂ ಅಷ್ಟೇ. ಸೊ ಅವ್ರ ಮದುವೆ ನಾವು ಮಿಸ್ ಮಾಡೋದಕ್ಕೆ ಆಗಲ್ಲ. ಅವ್ರ ಮದುವೆ ಕೂಡ ಹೇಗಾಯ್ತು, ನಾವು ಹೇಗೆ ಅಲ್ಲಿ ಎಂಜಾಯ್ ಮಾಡಿದ್ವಿ ಎಲ್ಲಾನು ತೋರಿಸ್ತೀನಿ. ಕೀಪ್ ವಾಚಿಂಗ್ ದ ವಿಡಿಯೋ. ಪಾಪುನು ಈಗ ಮಲ್ಗೆದ್ಲು. ವಿ ಆರ್ ಲೀವಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಯು ವಾಂಟ್ ಸೇ ಬಾಯ್ ಟು ಮಮ್ಮ? ಮಮ್ಮನು ಬರ್ತಾರಾ? ಬಾ ಬಾ, ಬಂದೆ. ಎಂಪೈರ್, ಫೈನಲಿ ಎಂಪೈರ್ ಬಂದಿದ್ದೀವಿ. ಸೊ ಇಲ್ಲಿದ್ದಾರೆ ನಮ್ಮ ಅತ್ತೆ ಮಾವ, ಅಕ್ಕ, ರಾಹುಲ್, ಪಾಪು, ಅಜ್ಜಿ. ಹಾಯ್ ಹಾಯ್ ಹಾಯ್. ಇಡ್ಲಿ ತಿಂತಾ ಇದ್ದೀರಾ ನೀವು? ಎಂಪೈರ್ಗೆ ಬಂದು ಇಡ್ಲಿ ತಿಂತಾ ಇದ್ದೀರಾ? ಪಪ್ಪ ಕೂತಿ ತೋರಿಸಾರಿ. ಪಪ್ಪ ಕೂತಿ ಹೆಂಗಿದೆ? ಪಪ್ಪ ಹೆಂಗ್ ಗೊರ್ಕೆ ಹೊಡಿತಾರೆ? ಮೈ ಆಲ್ ಟೈಮ್ ಫೇವ್ರೇಟ್ ಗೀ ರೈಸ್ ಕಬಾಬ್. ಎಷ್ಟು ದಿನ ಆಗೋಗಿತ್ತು ನಂಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಫೈನಲಿ ಆಯ್ತು ಊಟ ಎಲ್ಲ. ಈಗ ಬೀಡಾಗೆ ವೇಟಿಂಗ್. ಅಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ನಿಯಾ, ಗುಡ್ ನೈಟ್ ಎವ್ರಿವನ್. ಮದ್ವೆ ಸಿಗ್ತೀವಿ. ಬಾಯ್ ಬಾಯ್. ಸೊ ಎಸ್, ಸೊ ಮೊನ್ನೆ ಅತ್ತೆ ಮಾವಂದು ವೆಡ್ಡಿಂಗ್ ಆನಿವರ್ಸರಿ ಆಗಿದೆ. ಟುಡೇ ಇಸ್ ಥರ್ಸ್ಡೇ. ರಾಹುಲ್ ಬೆಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್ ಸತೀಶ್ ಅಂತ ಅವ್ರದ್ದು ರಿಸೆಪ್ಷನ್ ಇದೆ. ನಾಳೆ ದಾರೆ ಇದೆ. ಇವತ್ತು ಎಲ್ಲರೂ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ. ಕಮ್ ವಿತ್ ಅಸ್. ಸೊ ಸದ್ಯಕ್ಕೆ ನನ್ನ ಡ್ರೆಸ್ ಈ ಥರ ಇದೆ. ಇದು ನಮ್ಮ ಅತ್ತೆ ಮಾವರೇ ನನಗೆ ಬರ್ಡೇ ಕೊಟ್ಟಿದೆ. ಎಲ್ಲರೂ ಬ್ಲಾಗಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ನಾನು ರಾಹುಲ್ ಪಾಪುನ್ ತೋರಿಸ್ತೀನಿ ಈಗ. ಅರೆ ನೋಡಿ, ನಮ್ಮ ಪ್ರಿನ್ಸೆಸ್ Rahul, black and black. Hi everyone. Hi. These days she's very fond of saying hi. ಎಲ್ರಿಗೂ ರೋಡಲ್ಲಿ ಹೋಗೋರ್ಗೆ, ಬರೋರ್ಗೆ, ವೆಹಿಕಲ್ಸ್ಗೆ ಎಲ್ಲದಕ್ಕೂ ಬಾಯ್ ಹೇಳ್ತಾ ಇರ್ತಾಳೆ ಅಲ್ಲಮ್ಮ. ಇಲ್ಲಿ ಮೂವಿ ನೋಡ್ತಾ ಇದೀವಿ ನಾವು. ಏನ್ ಮೂವಿ ಹೆಸರಿದು? ರಾಮಚಾರಿ ಮೂವಿ ನೋಡ್ತಾ ಇದೀವಿ. ನೋಡ್ಕೊಂಡ್ ಮೂವಿ ಹೋಗ್ತಾ ಇಲ್ಲ, ಮೂವಿ ಹೋಗ್ತಾ ಇದೀವಿ. ಮದ್ವೆ ರಿಸೆಪ್ಷನ್ ಹೋಗ್ತಾ ಇದೀವಿ. ಎಲ್ಲಿ? Come. Is it second subscriber? So soon you had subscribed to my channel. Yeah. Sweetie Pie, cutie.
ಥ್ಯಾಂಕ್ ಯು. ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಶೋ ಯೋರ್ ಡ್ರೆಸ್. ವಾವ್, ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ನೋಡ್ತಾ ಇದ್ದಾಳೆ. ಅಕ್ಕ ಹತ್ರ ಹೋಗಿ ಕಂದಮ್ಮ. ಸ್ವಲ್ಪ ಆದ್ಮೇಲೆ ಬರ್ತಾಳೆ. ಸ್ವಲ್ಪ ನೋಡ್ತಾ ನೋಡ್ತಾ ಸಿಕ್ಕ. ಓಕೆ ಓಕೆ. ಎಷ್ಟು ಎಕ್ಸೈಟೆಡ್ ಮಾಮ ಮದ್ವೆ. ವೆರಿ ಎಕ್ಸೈಟೆಡ್. ಸೊ ಫ್ರೆಶ್ ಶುಗರ್ ಕೇನ್ ಜ್ಯೂಸ್. ಬೇರೆ ಫಂಕ್ಷನ್ ಬೇರೆ ಜ್ಯೂಸ್ ಆಗಿದ್ರೆ ಕುಡಿತಿರ್ಲಿಲ್ಲ. ಫ್ರೆಶ್ ಜ್ಯೂಸ್ ಇರೋದ್ರಿಂದ ನಾನು ಇನ್ನು ತೋರಿಸ್ತೀನಿ. ಫ್ರೆಶ್ ಶುಗರ್ ಕೇನ್ ಜ್ಯೂಸ್. Hello. Meet the groom. Yes. Hello. Thank you. How excited are you? Super excited. So ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಹೇರ್ ಬ್ಯಾಂಡ್ ಹಾಕ್ದೆ ಇವಾಗ. ಸೊ ವೇಟಿಂಗ್. ಮಮ್ಮಿ ಡ್ಯಾಡಿ ಎಲ್ಲರೂ ಬರ್ತಾರೆ. ನನ್ನ ತಂಗಿ, ರಕ್ಷಿತ್, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಹಂಸಿಕ ಎಲ್ಲರೂ ಬರ್ತಾರೆ. ದೇವರೆಲ್ಲ ನೋಡ್ಕೊಂಡು ಮಾಮಿ ಮಾಡ್ಕೊತಾ ಇದ್ದೀರಾ. ಎಲ್ಲಿ ಮಾಮಿ ಕಂದ? ದೇವ್ರ ಫೋಟೋ ಇದೆ ನೋಡಿ. ನನ್ನ ಸ್ಕೂಲ್ ಫ್ರೆಂಡ್ ಕೂಡ ಸಿಕ್ಕಿದಾಳೆ ನಂಗೆ. ಚೈ, ಮೀಟ್ ಮೈ ಸ್ಕೂಲ್ ಫ್ರೆಂಡ್. ಅಲ್ಲಿದ್ದಾರೆ ಪಪ್ಪ, ಅಲ್ಲಿದ್ದಾರೆ. ಕಾರಲ್ಲಿ ಇದ್ದಾರೆ ಕಂದ, ಕಾರಲ್ಲಿ ಇದ್ದಾರೆ ಪಪ್ಪ. ಕಾರಲ್ಲಿ ಬಾಯ್ ಬಾಯ್ ಹೋಗ್ತೀರಾ? ಹೋಗೋಣ ಬಾ, ಕಾರಲ್ಲಿ ಹೋಗೋಣ. ಕೇಕ್ ಕಟ್ ಮಾಡೋಣ. ನನ್ನ ಹೆಸರೇನು? ನನ್ನ ಹೆಸರು ಶೋನಾ. ಶೋನಾ. ಶೋನಾನೇ ಚೆನ್ನಾಗಿದೆ ಆಕ್ಚುಲಿ. ಟೇಕ್ ಇಟ್ ಕಂದಮ್ಮ. ಐ ಲವ್ ಯು. ಟೇಕ್ ತಗೊಳ್ಳಿ. ಇಲ್ಲಿ ಅಣ್ಣ ಪಾಪ ಕೊಡ್ತಾರೆ. ಇಲ್ಲಿ ಹಿಡ್ಕೋ. ಇಲ್ಲಿ ಫ್ಲವರ್. ಬಿಸ್ಕೆಟ್ ತಿಂತಿದ್ದೀರಾ? ಬ್ಯಾಗಲ್ಲಿ ಬಿಸ್ಕೆಟ್ ಎಲ್ಲ ತಂದಿದ್ದೆ. ಪಾಪಗೆ ಮಮ್ಮಿ ಸರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಾಪ ಇಲ್ಲಿ, ಪಾಪ ಅಲ್ಲಿದ್ಯಾ? ಕಮ್ಮನ್ ಪಾಪ ಕರಿ. ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪಾಪ ಕಮ್ ಪಾಪ ಮಾಡಿ. ಇಲ್ಲ ಏನಕ್ಕೋ. ಮಮ್ಮಿ ಡ್ಯಾಡಿ ಫೈನಲಿ ರೋಡ್ ಸುದ್ದಿ. ಪಾಪು ಊಟ ತಂದ. ಏನ್ ತಂದೆ ಮಮ್ಮಿ? ನೀರು ಕುಡ್ಸೋ ಹೋಗಿ ಬಿಸ್ಕೆಟ್ ತಿನ್ಲು. ವೆಡ್ಡಿಂಗ್ ಡ್ರೆಸ್ ನಿಂತ್ಕೊಂಡು ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ಅಲ್ಲಿ ಜ್ಯೂಸ್ ಜೊತೆ ಇದು ಕೂಡ ಕೊಟ್ರು. ನಾನು ಈಸ್ಕೊಂಡಿಲ್ಲ. ನಾವೇ ಅವ್ರಿಗೆ ದಾರಿ ಗಂಡ ಹಾಕೊಂಡಿಲ್ವಾ? ಸೈಡ್ ಗಂಡು ಹೆಣ್ಣು ಬರ್ತಾ ಇದ್ದಾರೆ. ನಾವು ಗಂಡು ಹೆಣ್ಣು ವೆಲ್ಕಮ್ ಮಾಡಕ್ಕೆ ಹುಡುಗಿ ಇನ್ನೂ ಇಲ್ಲಿ ಎಂಟ್ರಿ ಆಗ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಜನ. ಅಮ್ಮ ನೋಡಿ ನನ್ಗೂ ಹೇಳ್ದಂಗೆ ಪಾಪುನ್ ಎಲ್ಲಿ ಕರ್ಕೊಂಬಂದು ಊಟ ಮಾಡಿಸ್ತಾ ಇದಾರೆ. ಫುಲ್ ನನಗಿಂತ ಲವ್ ಪಾಪು ಮೇಲೆ. ಹೇಳ್ಬಿಟ್ಟು ಬರ್ಬೇಕು ತಾನೆ. ಏನು ಕರ್ಕೊಂಬಂದು ಕಂದಮ್ಮ. ಅಯ್ಯೋ ಕಂದಮ್ಮ. ಅವಳ ಮಕ್ಕಳೆಲ್ಲ ಆಟ ಆಡ್ತಾ ಇರೋದು ನೋಡ್ತಾ ಇದ್ದಾಳೆ.
ಮಾಡ್ತಾ ಇದ್ದಾಳೆ. ಪಾಪು ಹತ್ರ ಹೋಗ್ತಾ ಇದ್ದೀನಿ. ಎಲ್ಲ ಬೇಕು ಈ ಕೈಯಲ್ಲಿ ಬಾ ಬಾ ಅಂತ ಅಲ್ಲಿ ಡ್ರೋನ್ ಓಡಾಡ್ತಾ ಇದೆ, ಅದನ್ನ ಬಾ ಬಾ ಅಂತ ಇದ್ದಾಳೆ. ವಾವ್, ವೆರಿ ನೈಸ್. ವಾವ್. ಸೊ ಅಂಚು ಅಂಕಲ್ ಅಂಡ್ ಸೂಜಿ ಇಸ್ ಹಿಯರ್. ವರ್ಷ ಅವ್ರ ಅತ್ತೆ. ತಿರುಗಿ ಹಾಯ್ ಮರ್ತೋಗಿದ್ಯಾನಲ್ಲ ಅಂತ ಮಾತಾಡ್ಸಿಲ್ಲ. ಬಂದ ತಕ್ಷಣ ನನ್ನ ಮಾತಾಡ್ಸು. ಅಮ್ಮ ಬಂದ್ಬಿಟ್ರೆ ಕೇಳಿ ಹೆಂಗ್ ಆಡ್ತಾ ಇಲ್ಲ ಗೊತ್ತಾ. ಬನ್ನಿ ಕಂದಮ್ಮ ಬ್ಯಾಗಲ್ಲಿ ಕಮ್ ಬಂದರು ಕಮ್ 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 ಟು ಮಮ್ಮ ಬನ್ನಿ. ಬರಲ್ಲ ನಾವು ಟಾಟಾ ಹೋಗೋಣ, ಏರೋಪ್ಲೇನ್ ಕೊಡಿಸ್ತೀವಿ. ಅವ್ರಿಗೆ ನಿದ್ದೆ ಮಾಡೋ ಟೈಮು ಆಯ್ತು. ಚಿಕ್ಕನಮ್ಮ ಫೈನಲಿ ಆಫ್ಟರ್ ಆಲ್ ದ ಸ್ಟ್ರಗಲ್ ಫುಲ್ ಸ್ವೆಟ್ ಹಿಂದೆ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಕುತ್ಕೊಂಡಿದೀನಿ ಅಂಡ್ ವೇಟಿಂಗ್. ಎಷ್ಟೋ ವರ್ಷ ಆಗಿತ್ತಲ್ಲ ಹಿಂಗ್ ಫೈಟ್ ಮಾಡಿ ಕುತ್ಕೊಂಡಿದೆ ಊಟಕ್ಕೆ. ಸೋರ್ತಾ ಇದೆ, ಇನ್ನೊಂದು ರೌಂಡ್ ಶವರ್ ಆಗ್ತಾ ಇದೆ. ಈಗ ನೀಟಾಗಿ ತಿನ್ನೋದು. ತೋರಿಸ್ತೀನಿ ಏನೇನು ಬರುತ್ತೆ, ಫುಡ್ ಏನೇನು ತಿಂತೀನಿ ಅಂತ. ಅಯ್ಯೋ ಏನು ಮಾಡ್ತಾರೆ ಸ್ವೆಟ್ಟು. ನಾವಿನ್ನೂ ನೋಡಿ ಕಾಮಿಡಿ ಏನಂದ್ರೆ ಅಲ್ಲಿ ಫುಲ್ ರಶ್ ಇತ್ತಂತ ಗಿಫ್ಟ್ ಇನ್ನೂ ಕೊಟ್ಟಿಲ್ಲ. ಊಟಕ್ಕೆ ಎನರ್ಜಿ ಬೇಕು, ಅಲ್ಲೋಗಿ ಇನ್ನೂ ನಿಂತ್ಕೋಬೇಕು. ಗಿಫ್ಟ್ ಇಲ್ಲೇ ಇದೆ, ಸೇಫ್ ಆಗಿ ಇಟ್ಟಿದ್ದೀವಿ, ಕೊಡ್ತೀವಿ, ಖಂಡಿತ ಕೊಡ್ತೀವಿ. ನಾನು ಒಂದು ರೌಂಡ್ ಹೋಗಿ ಬಂದೆ, ಈಗ ಮತ್ತೆ ಹೋಗ್ಬೇಕು. ಲಿಟ್ರಲಿ ಕಾರ್ಡ್ ಶೋ ಹೆಂಗ್ ಸ್ವೆಟ್ ಆಗ್ತದೆ. ಅಯ್ಯೋ ಫುಡ್ ಸ್ಟಾರ್ಟ್ ಆಗಿದೆ. ಬೇಡ ಬೇಡ, ನಾನು ಸ್ವೀಟ್ ಎಲ್ಲ ಏನೂ ತಿನ್ನಲ್ಲ, ಸೊ ಹಾಕ್ಸ್ಕೊತಾ ಇಲ್ಲ. ಏನೇನಿದೆ ಅಂತ ಈಗ ನೋಡ್ಕೊಳ್ಳಿ. ಮಸಾಲ ದೋಸೆ. ನಾನು ಇನ್ನೊಂದು ಹೇಳಲೇಬೇಕು, ಮದುವೆ ಊಟ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಪ್ರೆಗ್ನೆನ್ಸಿನಲ್ಲಿ ಅದೊಂದು ಬೈಕೆ ಆಗಿತ್ತು, ಯಾವುದೂ ಮದುವೆ ಇರಲಿಲ್ಲ, ಸೊ ಹೋಗೋಕ್ಕಾಗಿರಲಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಮದುವೆ ಊಟ ಅಂದರೆ, ಎಕ್ಸೈಟ್ಮೆಂಟ್. ಸ್ವೀಟ್ ಎಲ್ಲ ಯಾವುದು ನಾನು ತಿನ್ನಲ್ಲ, ಇಲ್ಲೇ ಯಾರಿಗಾದ್ರೂ ಕೊಡೋದು. ಪಾಪನ ಇಲ್ಲೇ ಮಮ್ಮಿ ಬಂದ್ರೆ ಮಮ್ಮಿ ಬಿಟ್ಟು ಬರಲ್ಲ. ನನ್ನ ಫೇವ್ರೆಟ್ ಐಟಮ್ಸ್ ಬೇರೆ ಬರ್ತಾ ಇದೆ. ರುಮಾಲಿ ರೋಟಿ ನೋಡ್ತಿರೋರು ನಾನು ಹೈಪ್ ಮಾಡ್ತಿದ್ದೀನಿ ಅನ್ಕೋಬಹುದು, ಬಟ್ ನಿಜವಾಗ್ಲೂ ನಂಗೆ ಹೇಳ್ಕೊಳಕ್ಕೆ ಏನೋ ನಾಚಿಕೆ ಇಲ್ಲ. ಐ ಲವ್ ಫಂಕ್ಷನ್, ಈ ಥರ ವೆಡ್ಡಿಂಗ್ ಫುಡ್ ಎಲ್ಲ. ಮಮ್ಮಿ ಹೇಳಾಕ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು ಮಮ್ಮ. ನಂಗೆ ರೈಸ್ ಸಾಂಬಾರ್ ಎಲ್ಲ ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಥರ ರೋಟಿಗಳು ಇಷ್ಟ. ಪನ್ನೀರ್ ಅಗೇನ್ ಮೈ ಫೇವ್ರೆಟ್. ಇಟ್ ಆಫ್ ವಿತ್ ಮೊಸರನ್ನ. ಸೊ ಇಲ್ಲಿ ಫ್ರೂಟ್ಸ್ ಅಂಡ್ ಐಸ್ ಕ್ರೀಮ್ ಇದೆ. ಯಾವ ಫ್ಲೇವರು? ಚಾಕ್ಲೇಟ್ ಎಲ್ಲ ಇದೆ, ಹಾಕ್ಸ್ಕೊಂಡ ಬೀಡಬೇಕು. ಚೆನ್ನಾಗಿ ಬಸ್ತು. ಥ್ಯಾಂಕ್ ಯು. ಕಡ್ಡಿ ಬಿದ್ದೋಗಿದೆ. ಅಷ್ಟೆಲ್ಲ ತಾಂಬೂಲ ಕವರ್ ನಮ್ದೇ. ತಾಂಬೂಲ ಕವರ್ ಇಟ್ಕೊಂಡು ಸ್ಟೇಜ್ ಹೋಗ್ತಾ ಇದೀವಿ. ನಮ್ಮ ಗಿಫ್ಟ್ ಮ್ಯಾನೇಜರ್ ಸಕ್ಕತ್ತಾಗಿತ್ತು. ತುಂಬಾ ಸ್ಪೆಷಲ್ ಆಗಿ ಏನೇನೋ ಹೊಸ ತರ ಮಾಡ್ತೀರಾ. ಮುಂಚೆಯಿಂದ ಏನ್ ತಿಂದ್ವಿ ಮದ್ವೆ ಊಟ ಅದೇ ಟಿಪಿಕಲ್ ಅಲ್ಲ ಮಮ್ಮಿ, ಟಿಪಿಕಲ್ ಮದ್ವೆ ಊಟ. ಸಕ್ಕತ್ತಾಗಿತ್ತು, ನಂಗಂತೂ ಇಷ್ಟ ಆಯ್ತು. ಎಂಜಾಯ್ ಮಾಡ್ಕೊಂಡು ತಿಂದೆ ಸಿಕ್ಕಾಪಟ್ಟೆ. ಹೊಟ್ಟೆ ಬ್ಲಾಸ್ಟ್ ಆಗೋಷ್ಟು ತಿಂದೀನಿ. ರಾತ್ರಿ ಡ್ರೆಸ್ ಚೇಂಜ್ ಮಾಡ್ಬಿಟ್ವಿ, ತುಂಬಾನೇ ಶೆಕೆ. ನಾವು ಬರ್ತೀನಿ. ಇಷ್ಟೊತ್ತು ಆರಾಮಾಗಿದ್ಲ ಆಯ್ತಾ. ಇಲ್ಲಿದೆ ನೋಡಿ, ಇವ್ರನ್ನ ನೋಡಿದ ತಕ್ಷಣ ರೆಡಿ ಬನ್ನಿ ಹೋಗೋಣ. Bye. See you tomorrow morning. Okay. Bye. Lipstick. It's okay.
ಅಯ್ಯೋ 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 ಬಾಯ್ ಮಾಡ್ತಿದ್ದಾಳೆ. ಬಾಯ್ 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 ರಕ್ಷಿತ್. ಬಾಯ್ 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 ಬಾಯ್. ಹೆವಿ ಇದೆ ಅನ್ಸುತ್ತೆ. ಗಾಡಿ ತಳ್ತಾರೆ. ರಾಹುಲ್ ಬಾಯ್. ರಾಹುಲ್ ಡ್ಯಾಡಿ ಹುಷಾರಾಗಿ ಬಾಯ್ ಬಾಯ್. ಆಡಲ್ಲ ಮಮ್ಮಿ ಇವೆಲ್ಲ, ಸುಮ್ನಿರ್ಬೇಡ. ಎಲ್ಲಾ ಬಲೂನ್ ಕೊಡ್ಸ್ತೀನಿ ಅಂತ ಪಾಪುಗೆ ಬೇಡ ಬೇಡ ಅಂತ ಇದೀನಿ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಏನೇನೋ ವಿಡಿಯೋಸ್ ನೋಡ್ಬಿಟ್ಟು ಭಯ ಬಲೂನ್ಸ್ ಎಲ್ಲ. ಸೊ ಯಾಕೆ ಸುಮ್ನೆ, ಶಿ ಹ್ಯಾಸ್ ಮೆನಿ ಟಾಯ್ಸ್ ಆಟ ಆಡಕ್ಕೆ. ಸೊ ನನಗೆ ಯಾಕೋ ಆಲ್ರೆಡಿ ತಣ್ಣೀರೆಲ್ಲ ಕುಡಿದು ವಾಯ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಹೋಪ್ಫುಲಿ ನಥಿಂಗ್ ಹ್ಯಾಪನ್ಸ್. ಖುಷಿ ನಿಂದ ಕಾರು, ನಿಂದಲ್ಲ ನಿಂದಲ್ಲ. ಬೋಬೋ ಬೋಬೋ ಆ ಬೇಬಿ. ಏ ಚಿಕ್ಕ ಬ್ಯಾಗ್ ಬೇಬಿ. So uncle and Suji are dropping us. Anju is staying here for the weekend. Oh, Anju nee kuchko marditte avuldu ಕಾರು. ನೋಡ್ತಿದ್ದಾಳೆ. ವಾವ್, ಏನದು ಕಂದಮ್ಮ? ಪಾರ್ಟಿ ಫ್ರೇಕ್ ಹಾಕೊಂಡಿದ್ದೀರಾ? ಕಾಪಿರೈಟ್ಸ್ ಬರುತ್ತೆ ಮಮ್ಮಗೆ. ದೃಷ್ಟಿನ ಬಂಗಾರು ಪೂ ಮಾಡಿ ಕಂದಮ್ಮ. ಅವಾಗ ನಗು ಏನ್ ದುಪ್ಪಟ್ಟ ಆಡ್ತಾ ಇದಾರೆ ಅಂತ. ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಅವಳು ಮಲ್ಗಕ್ಕೆ ರೆಡಿ ಇಲ್ಲ. ಬಂದ್ಮೇಲೆ ಸ್ವಲ್ಪ ಆಟ ಆಡ್ಲೇಬೇಕು ಅಂತ 1:15 ಆಟ ಆಡಿ ಮಮ್ಮಿ ಡ್ಯಾಡಿನೇ ಬೇಕು ಅಂತ ಕೊನೆಗೆ ಮಮ್ಮಿ ಹತ್ರನೇ ಮಲ್ಕೊಂಡಿದ್ವಿ ಈ ರೀತಿ. ಆಮೇಲೆ ಎತ್ಕೊಂಡು ಹೋದೆ. ಸೊ ಅಮ್ಮ ಮನೆಗೆ ಬಂದಾಗ ಇದೊಂದು ವಿಷಯ ನಮ್ಗೆಲ್ರಿಗೂ ಕಷ್ಟ ಆಗುತ್ತೆ. ಸೊ ನಿನ್ನೆ ನೈಟ್ ಮನೆಗೆ ಬಂದು ರೀಚ್ ಆದ್ವಿ ಅಂತೆಲ್ಲ ಹೇಳೋದು ಮರ್ತೆ ಅನ್ಸುತ್ತೆ. ಇವಾಗ ಹೀಗೆ ರೆಡಿ ಆಗಿದ್ದೀನಿ. ಓಲೆ ಒಂದು ಹಾಕೋಬೇಕು. ಸೊ ಅಮ್ಮ ಮನೆಗೆ ಬಂದೀನಿ ಬಿಕಾಸ್ ಅಂಚು ಇಸ್ ಸ್ಟೇಯಿಂಗ್ ಹಿಯರ್ ಫಾರ್ ದ ವೀಕೆಂಡ್. ನನಗೂ ರಜಾ ಇದೆ ಅದಕ್ಕೋಸ್ಕರ. ಆ್ಯಂಡ್ ಅವ್ರಿಗೂ ಹಾಲಿಡೇಸ್ ಇದೆ ಅಲ್ಲ. ಸೊ ಶಿ ಈಸ್ ಗೋಯಿಂಗ್ ಟು ಸ್ಟೇ ಹಿಯರ್. ಆ್ಯಂಡ್ ನನಗೂ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿ 3 days ಏನು ವ್ಲಾಗ್ಸ್ ಎಲ್ಲ ಏನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಇವತ್ತೇ ಲಾಸ್ಟ್. ಐ ಆಮ್ ಗೋಯಿಂಗ್ ಟು ರೆಸ್ಟ್ ಬಿಕಾಸ್ ಮತ್ತೆ ಮಂಡೆಯಿಂದ ಆಫೀಸ್ ಇದೆ ನನಗೆ. ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗೋಗುತ್ತೆ. ಆ್ಯಂಡ್ ನೆನೆ ನೈಟ್ ಮನೆಗೆ ಬಂದ್ವಿ. ಪಾಪು ಫುಲ್ ಗಲಾಟೆ. ಮಮ್ಮಿನ ಬಿಟ್ಟು ಬರ್ತಾಯಿಲ್ಲ. ಮಮ್ಮಿನೇ ಮಲಗಿಸ್ಬೇಕು ಬಟ್ ಮಲ್ಸೋಕ್ಕಾಗ್ತಾಯಿಲ್ಲ, ನಿದ್ದೆ ಮಾಡ್ತಾಯಿಲ್ಲ. ಶಿ ಈಸ್ ಯೂಸ್ ಟು ಸ್ಲೀಪಿಂಗ್ ವಿತ್ ಮೀ. ಗಲಾಟೆ ಮಾಡ್ಕೊಂಡು ಕೊನೆಗೆ ಮಮ್ಮಿ ಕೈ ಮೇಲೆ ಮಲ್ಕೊಂಡು ಆಮೇಲೆ ಎತ್ಕೊಂಬಂದು ಮಲ್ಕೊಂಡಿದ್ದಾಯ್ತು. 1:15 ಅವ್ರು ಮಲ್ಕೊಂಡಾಗ. ಸೊ ಅದು ಸ್ಮಾಲ್ ಸ್ಲಿಪ್ಪೆಟ್ ತೊಗೊಂಡಿದ್ದೀನಿ. ಮಮ್ಮಿ ಮಲ್ಕೊಂಡು ಮಮ್ಮಿ ಕೈ ಮೇಲೆ ಮಲ್ಕೊಂಡಿದ್ದು. 1:15 ಅದೂ ಫಸ್ಟ್ ಟೈಮ್ ಅವಳು ಈ ಥರ ಇಷ್ಟು ದೊಡ್ಡವಳಾದ್ಮೇಲೆ ಈ ಥರ ಮಾಡಿರೋದು. ಲೈಕ್ 1 year ಬೇಬಿ. ಫಸ್ಟ್ ಅವ್ಳು ಈ ಥರ ಎಲ್ಲ ಮಾಡಿದ್ದು ಲಾಸ್ಟ್ 3 ತಿಂಗಳು ಮಗುನು 4th month ಲಾಸ್ಟ್ 1:15 ಮಲಗಿದ್ದಾಳೆ. ಸೊ ಎಸ್, ರಾಹುಲ್ ಆನ್ ದ ವೇ ಇದ್ದಾರೆ. ಬೈಕಲ್ಲಿ ಬರ್ತಾ ಇದ್ದಾರೆ. ಓಲೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಸೊ ಹೀಸ್ ಗೆಟ್ಟಿಂಗ್ ಇಟ್. ಹಾಕ್ಕೊಂಡು ತೋರಿಸ್ತೀನಿ. ಓಕೆ, ವೇರಿಂಗ್ ದಿಸ್ ಸಾರಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ನಾನು ಔಟ್ಫಿಟ್ಸ್ ಕಮೆಂಟ್ ಮಾಡಿ ಹೇಳಿ. ಓಕೆ, ತುಂಬ ದಿನ ಆದಮೇಲೆ ಇದೆಲ್ಲ ನನಗೆ ಸ್ಯಾರೀಸ್ ಎಲ್ಲ ಅಂತೂ ಸೀಮಂತದಲ್ಲಿ ಬಂದಿದ್ದು ಸ್ಯಾರೀಸೇನೆ. ನಾನು ಯೂಶಲಾಗಿ ಕಾಸು ಕೊಟ್ಟು ಸ್ಯಾರೀಸ್ ತೊಗೊಂಡೆ ಎಲ್ಲ ತುಂಬ ಗಿಫ್ಟ್ಸ್ ಬಂದ್ಬಿಡುತ್ತೆ. ಸೊ ಅದನ್ನೇ ಎಲ್ಲ ಸ್ಟಿಚ್ ಮಾಡಿ ಐ ಕೀಪ್ ದೆಮ್. ಸೊ ಹೀಗಿದೆ. ಓಲೆ ಒಂದು ಹಾಕೋಬೇಕು. ರಾಹುಲ್ ಇಸ್ ಹಿಯರ್ ಫೈನಲಿ. ವಿ ಆರ್ ಲೀವಿಂಗ್. ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಾನೇ ಬೈಕ್ ತರಕ್ಕೆ ಹೇಳಿದೆ, ತುಂಬ ದಿನ ಆಯಿತು ಅಂತ. ಸ್ಯಾರಿ ಉಟ್ಕೊಂಡು ಬೈಕಲ್ಲಿ ಹೋಗೋಣ ಅಂತ.
ಯೇ ಚೌಟ್ರಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಗಾಯ್ಸ್. ಏಯ್ ಸಿಗ್ತೀನಿ ಅಂತೆಲ್ಲ ಹೇಳಿದ್ರೆ ರೇಗಿಸ್ತಾರೆ ನೋಡಿ. ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಸಿ ಯು. ತಾಳು ಸೆರಗು. ಫೈನಲಿ ಹಿಯರ್ ವಿ ರೀಚ್ಡ್. ಮಾಡ್ತಾ ಇದ್ದಾರೆ. ಎಷ್ಟು ದಿನ ಆದ್ಮೇಲೆ ಡೇ ಟೈಮ್ ವೆಡ್ಡಿಂಗ್ ಅಟೆಂಡ್ ಮಾಡ್ತಾ ಇರೋದು. ಫೀಲ್ಸ್ ಗುಡ್. ಒಂಥರ ಸ್ಯಾರಿ ಹಾಕೊಂಡು ಹಿಂಗೆಲ್ಲ ರೆಡಿಯಾಗಿ ಫಂಕ್ಷನ್ ಬರೋದು ನಂಗೆ ಇಷ್ಟ ಆಗತ್ತೆ. ಈ ಥರ ಎಲ್ಲ ರಿಚುವಲ್ಸ್ ಐ ಲವ್ ದಮ್. ಈ ಥರ ಎಲ್ಲ ಸಂಪ್ರದಾಯಗಳು ವಿ ಶುಡ್ ಸ್ಟಿಲ್ ಫಾಲೋ. ಅವಾಗೇನೆ ದಿಸ್ ವಿಲ್ ಕಂಟಿನ್ಯೂ. ಅದರ್ವೈಸ್ ಎಲ್ಲ ಮರ್ತು ಬಿಡ್ತಾರೆ. ಎಲ್ಲ ಇಂಗ್ಲೀಷ್ ವೆಡ್ಡಿಂಗ್ ಥರ ಆಗೋಗುತ್ತೆ. ಅಂದ್ರೆ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅಥವಾ ನೋ ವೆಡ್ಡಿಂಗ್. ಈಗಂತೂ ಅದು ಕಾಮನ್ ಆಗೋಗಿದೆ. ವೆಡ್ಡಿಂಗ್ ಎಲ್ಲ ಏನಿಲ್ಲ ಮಗು ಮಾಡ್ಕೊಂಡು ಆರಾಮಾಗಿರೋದು ಶುಡ್ ನಾಟ್ ಹ್ಯಾಪನ್. ಅವಾಗಿಂದ ಏನು ಫಾಲೋ ಮಾಡ್ಕೊಂಡ್ಬಂದಿದ್ದೀವಿ ವಿ ಶುಡ್ ಟ್ರೈ ಅಂಡ್ ಫಾಲೋ ಅನ್ಸುತ್ತೆ. ಕ್ಯೂಟಿ ಪಾಯ್. ಎಲ್ಲಿ ಮದ್ವೆ ಗಂಡು ಹೆಣ್ಣು? ಓ ನಾನು ನಿನ್ನೆ ನೈಟ್ ತಾನೇ ಪೊಂಗಲ್ ಬಗ್ಗೆ ಹೇಳ್ತಾ ಇದ್ನಲ್ಲ ನೋಡಿ. ಪೊಂಗಲ್ ಸಿಕ್ಕಿದೆ ನಂಗೆ ಮದ್ವೆನಲ್ಲಿ. ಯಮಿ ಯಮಿ. ಹೆಣ್ಣು ಡ್ರೆಸ್ ಚೇಂಜ್ ಹೋಗಿದ್ದಾರೆ. ನಾವು ಅಷ್ಟೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಕ್ ಬಂದಿದ್ದೀವಿ. ನನ್ನ ಫೇವ್ರೆಟ್ ಪೊಂಗಲ್ ಇದೆ. ಪೊಂಗಲ್ ತಿನ್ಕೊಂಡು ಹೋಗ್ಬೇಕು ಮೇಲೆ. ಇವಾಗ ಇಲ್ಲೇ ಇದ್ದಾರೆ ನೋಡಿ ಮದ್ವೆ ಗಂಡು ಹೆಣ್ಣು. ನಾನಂತೂ ನನ್ನ ಮದ್ವೆನಲ್ಲಿ ಈ ಸಿಚುವೇಶನ್ ಅಲ್ಲಿ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟು ಶೇಕಿಂಗ್ ಶುರು ಆಗೋಗಿತ್ತು. ಹಾಕಿದ್ದಾರೆ ಬಟ್ ಎಲ್ಲ ಅಡ್ಡ ಇದ್ದಾರೆ. ಇಲ್ಲಿ ಹಾಕಿದ್ದಾರೆ ಪ್ಯಾಚಿ ಪ್ಯಾಚಿ ಬ್ಲೂ. ಮತ್ತೆ ಇನ್ನೂ ಆಗ್ತಾ ಇಲ್ಲ. ನೋಡ್ಲಿಲ್ಲ. ನನ್ ಕಿವಿ ಓಲೆ ವೆಯ್ಟ್ ಹಾಕ್ಬಿಟ್ಟು ಫುಲ್ ತಲೆ ನೋಡ್ತಾರೆ. ಕಾಲುಂಗ್ರ ಹಾಕ್ತಾ. ಈಗ ನಮ್ಮ ಮದ್ವೆ ದಿನ ನೆನಪಾಗ್ತಾ ಇದೆ. ಮದ್ವೆ ದಿನ ಹೇಗನ್ಸಿದ್ದು ಈ ಟೈಮಲ್ಲಿ? ನನ್ನ ಮದುವೆನ ರೀಕಾಲೇ ಮಾಡ್ಕೊತಾ ಇಲ್ಲ. ನಾನು ಆರಾಮಾಗಿ ಫ್ರೆಂಡ್ ಮದುವೆ ಮಾಡ್ಕೊಂಡು ಕೊಬ್ಬು ಜಾಸ್ತಿ. ನನ್ಗೆ ಎಷ್ಟು ಎಮೋಷನಲ್ ಎಲ್ಲ ಫೀಲ್ ಆಗ್ತಾ ಇದೆ. ಲೈಕ್ ನನ್ನ ಮದ್ವೆ ದಿನ ನಾನು ತಾಳಿ ಕಟ್ಟೋದು ಅದನ್ನೇ ಹುಡುಗಿರು ಮಾತ್ರ ಎಮೋಷನಲ್ ಫೀಲ್ ಆಗುತ್ತೆ. ನೀನು ಕೈ ನಡಕ್ತಾ ಇದ್ದಂತೆ ತಾಳಿ ಕಟ್ಟುವಾಗ. ನನಗೆ ಯಾಕೆ ನಡುತ್ತೆ? ಎಲ್ರಿಗೂ ನಡಗುತ್ತೆ ನಿಜವಾಗ್ಲು. ನಾನು ಇವ್ರದಾಗ ಹೋಗಿ ನೋಡ್ಬೇಕಿತ್ತು ನಡುತ್ತೆ ಅಂತ. ಸೊ ಫುಲ್ ಅಲ್ಲಿವರೆಗೂ ಆರಾಮಾಗಿದ್ದೆ. ಎಲ್ಲರೂ ನನ್ನ ಬಿಟ್ಬಿಟ್ಟು ಹೊಟ್ಟೋಗಿದ್ರು. ಬಿಕಾಸ್ ನಿಂದೇನೋ ಇತ್ತಲ್ಲ, ಏನೋ ಕಾಶಿ ಯಾತ್ರೆ ಅದೆಲ್ಲ ಏನೇನೋ ಇತ್ತು. ನಾನು ಒಬ್ಳೆ ರೂಮಲ್ಲಿದ್ದೆ. ಆಮೇಲೆ ಎಲ್ಲರೂ ಬಂದ್ರು, ತಾಲಿ ಕಟ್ಸಕ್ ನಿಲ್ಸಿದ್ರು. ನಂಗೆ ಐಡಿಯಾನೇ ಇಲ್ಲ ಇಷ್ಟು ಬೇಗ ಇವಾಗಲೇ ನನ್ನ ತರ ರೂಮಲ್ಲಿ ಒಬ್ಳೆ ಇದ್ದೆ. ಬಂದೆ, ತಾಲಿ ಕಟ್ಟಕ್ ನಿಲ್ಸಿದ್ರು. ನಂಗೆ ಫುಲ್ ಬ್ಲ್ಯಾಂಕ್ ಆಗೋಗ್ಬಿಟ್ಟೆ. ಅಳು ಬರ್ತಾ ಇದೆ. I never thought I would cry, but ಒಂಥರಾನೇ ಫೀಲಿಂಗ್. ನೋಡಿ ಗಂಡನೇ ದೇವ್ರು ಎನ್ಮೇಲೆ. ಇಲ್ಲಿ ನೋಡಿ ನನ್ನ ದೇವ್ರು ಇಲ್ಲಿದೆ. ನಮ್ಮನೆ ದೇವ್ರು. ಎಷ್ಟು ಖುಷಿ ಆಗುತ್ತೆ ಈ ತರ ರಿಚುವಲ್ಸ್ ಎಲ್ಲ ನೋಡೋದು. ಸೀರಿಯಸ್ಲಿ ಐ ಆಮ್ ಸೋ ಥ್ರಿಲ್ಡ್. ಚಂದ ಎಲ್ಲ ಶಾಸ್ತ್ರ ಮಾಡ್ಕೊಳಕ್ಕೆ. ಸೊ ಈಗ ಇದನ್ನ ಏನಂತಾರೆ, ರೌಂಡ್ ಹಾಕಿದ್ನ ಮರ್ತೋದೆ. ನಾವು ಮಾಡಿದ್ವಲ್ಲ, ವಿಡಿಯೋ ಮಿಸ್ ಆಗೋಯ್ತು ಗೈಸ್. ಉಂಗ್ರ ಐ ಡಿಂಟ್ ನೋ ಐ ಥಾಟ್ ಸಮ್ ಶಾಸ್ತ್ರ. ಬಗ್ಗೆ ಏನೇನೋ ಶಾಸ್ತ್ರ ಆಗ್ತಾ ಇತ್ತು. ಏನ್ ಹೇಳ್ತಾ ಇದ್ದೆ ನಾನು, ನಿಮ್ ಲೈಫಲ್ಲೂ ಎಲ್ಲ ಇದೀನೋ ಈ ತರ ಮದ್ವೆ ಅಂತೆಲ್ಲ ನಡೆಯುವಾಗ ಕೇಳಿಸುತ್ತೆ. ಸೊ ನಿಮ್ ಲೈಫ್ನಲ್ಲೂ ಈ ತರ
ಮದುವೆ ಅಂತೆಲ್ಲ ನಡೆಯುವಾಗ ಡೋಂಟ್ ಮಿಸ್ ಆಲ್ ದಿಸ್ ರಿಚುವಲ್ಸ್. ಗ್ರ್ಯಾಂಡ್ ಆಗಿ ಮಾಡ್ಕೋಬೇಕು ಅಲ್ಲ, ಇಟ್ಸ್ ಆಲ್ ಅಬೌಟ್ ರಿಚುವಲ್ಸ್. ಎಲ್ಲ ಶಾಸ್ತ್ರಗಳು ಕಂಪ್ಲೀಟ್ ಮಾಡ್ಕೊಳ್ಳೋದು ಲೈಫಲ್ಲಿ ಫೀಲ್ಸ್ ರಿಯಲಿ ಗುಡ್. ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಒಂದ್ಸತಿ ಮಾಡಿಸ್ಕೊಂಡ್ರೆ ನಿಮಗೆ ಅದು ಇಷ್ಟ ಆಗಕ್ಕೆ ಶುರು ಆಗುತ್ತೆ. ಆ್ಯಂಡ್ ತೋರಿಸ್ಕೊಳ್ಳೋಕ್ಕೋಸ್ಕರ ಅಂತಲ್ಲ, ನಿಮಗೆ ಅನುಭವಿಸೋದಕ್ಕೋಸ್ಕರ, ಟು ಫೀಲ್ ಇಟ್. ತುಂಬ ಚೆನ್ನಾಗಿ ಅನ್ಸುತ್ತೆ. ಡೋಂಟ್ ಮಿಸ್. ಓಕೆ, ಸೊ ಯಶಸ್ವಿನಿ ಇದ್ದಾಳೆ ನನ್ನ ಜೊತೆ. ವಿಡಿಯೋ ಕ್ಲೋಸ್ ಮಾಡ್ಬೇಕಂತೆ ಅವಳ ಜೊತೆ. ಸೊ ಮದುವೆ ಎಲ್ಲ ಹೀಗಿತ್ತು, ತುಂಬ ಸೂಪರ್ ಆಗಿತ್ತು. ನಿಮ್ಗೆ ಹೇಗನ್ಸ್ತು ಮಾಮ ಮದುವೆ? I feel happy ಓಕೆ. and I feel excited to play with him. ಓಹೋ, ಸೊ ಎಕ್ಸಾಸ್ಟೆಡ್, ಟಯರ್ಡ್. I feel like going to sleep. ಡೂ ದಟ್ ಆಫ್ಟರ್ ಗೋಯಿಂಗ್ ಹೋಮ್. ಸೊ ಎಸ್, ಹೀಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ And subscribe. comment also. Bye bye. Lots of love. Hi guys.